ಅಮ್ಮನ್ ರಿಚ್ಚು ಅಂತಾರೆ, ಇವ್ರು ಎಷ್ಟು ರಿಚ್ಚು ಅಂತ ನೋಡಿ ಗೈಸ್. ಅಕ್ಕೇನೋ ಮುರ್ದಾಕವ್ ನೋಡಿ ಗೈಸ್. ಮುರ್ದಾಕಿದ್ದಲ್ಲ ಗೈಸ್, ಅವಳ ಐಟಿಗೆ ಅವಳು ಮಾಡ್ಕೊಂಡವಳ ಗೈಸ್. ಅದು ಟ್ರಂಕ್ ಅಲ್ಲಿ ನಂದು ಬಟ್ಟೆಗಳಿದಾವೆ, ಅದ್ ಬಿಟ್ರೆ ಇದು ಅವನ ಜಿಮ್ ಎಕ್ವಿಪ್ಮೆಂಟ್ಸ್. Hi guys, welcome back to my YouTube channel. ಗೈಸ್ ಇವತ್ತು ತುಂಬಾ ಜನ ಲೈವ್ ಅಲ್ಲಿ ಕೇಳ್ತಿದ್ರಿ ರೂಮ್ ಒಂದ್ಸಲಿ ರೂಮ್ ತೋರಿಸಿ ಕರೆಕ್ಟ್ ಆಗಿ ಫುಲ್ ಸೆಟಪ್ ಗಿಟಪ್ ಎಲ್ಲ ತೋರಿಸಿ ಅಂತ. ನೋಡ್ರಿ ಇವೆಲ್ಲ ತೋರಿಸ್ತೀನಿ. ಫುಲ್ ಇವನ್ನೆಲ್ಲ ಕ್ಲೀನ್ ಮಾಡ್ಬಿಡೋಣ. ಕಸ ಗುಡ್ಸಕ್ಕೆ ಪರ್ಕೆ ಇಟ್ಕೊಂಡು ನಿಂತವಳೆ. ಮುರ್ದಾಕಿದ್ದಲ್ಲ ಗೈಸ್, ಅವಳ ಐಟಿಗೆ ಅವಳು ಮಾಡ್ಕೊಂಡವಳ ಗೈಸ್. ಗುಡ್ಸಾಯ್ತು. ಎತ್ತಿದ್ದೀನಿ ಗುಡ್ಸು ಗುಡ್ಸು ಗೈಸ್. ನೋಡ್ರಿ ಅಲ್ಲಿ ಅವಳಿಗೆ ಕರೆಕ್ಟ್ ಕೈಗೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಗೈಸ್ ಒಂದ್ ನಿಮಿಷ ಹೇಳ್ತೀನಿ. ಅವಳ ಕೈಗೆ ಕರೆಕ್ಟ್ ಉದ್ದುದಾದ್ರೆ ಅವಳ ಕೈ ಎಷ್ಟು ಉದ್ದ ಬರುತ್ತೆ, ಇದಾದ್ರೆ ಕರೆಕ್ಟಾಗಿ ಗ್ರಿಪ್ಪಲ್ಲಿ ಹಿಡ್ಕೊಂಡು ಇದ್ ಮಾಡ್ಬೋದಲ್ಲ ಅಂತ ಮುರ್ದಾಕಿದ್ದು. ಅವಳೇ ಮುರ್ದಾಕಿದ್ದು. ಏನಕ್ಕೆ ಅವನ್ನೆಲ್ಲ ಹೇಳ್ಬಾರ್ದು ಬ್ಲಾಗಲ್ಲಿ, ಅವನ್ನೆಲ್ಲ ಹೇಳ್ಬಾರ್ದು, ಅದು ತಪ್ಪಾಗುತ್ತೆ. ಅವೆಲ್ಲ ಹೇಳ್ಬಾರ್ದು. ನೀನು ಸುಮ್ಮನೆ ಇರೋ. ನಾನು ಏನಿಗೆ ಗೊತ್ತಾ ಇಲ್ಲಿ ಬರ್ತಿರೋದು, ಬಿಸಿಲು ಇದೆ, ಮಸ್ತಾಗಿ ಕಾಣಿಸ್ತೀನಿ ಬೆಳ್ಳಗೆ ಅಂತ. ಇವಾಗ ಅಕ್ಕ ನೀನು ಬೇಗ ಒದ್ರೆ ಆಯ್ತು ಓದಿ ಹೊಡಿಬೇಡ ಸಾಂಗ್. ಇವಾಗ ಎಲ್ಲ ಫುಲ್ ಪಡ ಮೇಡಮ್. ಇವಾಗ ನಮ್ಮನೆ ಮೇಡಮ್ ನೋಡಿ ಇಷ್ಟೊಂದು ಗಲೀಜ. ಅಪ್ಪ ಹೊಡಿಬೇಡ ಓವರಾಗಿ ಆಡ್ತೀರ. ಅದಕ್ಕೆ ಎತ್ತು ಒಂದು ಒಕ್ಕಂಡು ಇಲ್ಲಿ ಒಕ್ಕೊಂಡಿದ್ವಿ. ನಮ್ಮ ಮನೆ ಕಸ ಗುಡ್ಸಕ್ಕೆ ಮನೆ ಒರ್ಸಕ್ಕೆಲ್ಲ ನಾವು ಒಬ್ರು ಹಿಡ್ಕೊಂಡಿದೀವಿ. ಅಣ್ಣ ನೋಡಿದ್ರೆ ಏನು ಅನ್ನಲ್ಲ ಹೇಳು. ಕ್ಯಾಚ್ ಫುಲ್ ಕ್ಯಾಚರ್ ಆಗ್ಬಿಟ್ಟಿದೆ. ಅಪ್ಪ ಬೇಸ್ ಇವಾಗ ನಮ್ಮ ಕಸ ಗುಡ್ಸಕ್ಕೆ ಮನೆ ಒರ್ಸಕ್ಕೆ ಎಲ್ಲ ನಮ್ಮ ಸಹನ ಅವ್ರಿದ್ದಾರೆ. ಅದಕ್ಕೋಸ್ಕರ ಸಹನ ಅವ್ರ ಹತ್ರ ಫುಲ್ ಕ್ಲೀನ್ ಮಾಡಿಸ್ಕೊಂಡು ಫುಲ್ ರೂಮ್ ಟೂರ್ ಮಾಡ್ಬಿಡ್ತೀವಿ ಗೈಸ್ ಇವತ್ತು. ನೋಡ್ಕೊಳ್ಳಿ ಎಷ್ಟು ಡೈಮೆನ್ಷನ್, ಎಷ್ಟು ಅಡಿ ಐತೆ ಸಹನ ಇದು. 1 2 3 4 ಬನ್ನಿ ಇವಾಗ ಫುಲ್ ಕ್ಲೀನ್ ಮಾಡ್ಬಿಟ್ಟು ಮತ್ತೆ ರೂಮ್ ಟೂರ್ ಮಾಡೋಣ. ಸರಿ ಬಾ ಗೈಸ್. ಇವ್ನು ಇನ್ನೆಷ್ಟು ಮಟ್ಟಿಗೆ ಅದು ಆಚೆ ತಗೊಂಡೋಗಿ ಕೊಡ್ಬೋದು ನೋಡಿದೀನಿ. ಅವನಾರು ಇಲ್ಲೇ ಕೊಡುತ್ತಾನಿಲ್ಲ ಮೊಯ್ದ. ಅದಿನ್ ಯಾವ ಮಟ್ಟಿಗೆ ನೀನು ಧೂಳು ಮಾಡಿರ್ಬಾರ್ದು ಆ ಕೌದಿನ. ಕರಿ ಹೆಗ್ಣ ತರ ಕಾಣಿಸ್ತಾ ಇದೆಯಾ ಇಲ್ಲಿ ಲಾಗಲ್ಲಿ. ಸಾಕು ಬಿಡು, ಸಾಕು ಬಿಡ್ಲಾ. ಅಲ್ಲೇ ಇದ್ರ ಮೇಲೆ ಹಾಕ್ಬರೋಗ ಗೈಸ್. ಏನಾರು ಒಂದು ಕೆಲಸ ಮಾಡು ಅಂದ್ರೆ ಇವನು ಏಯ್ ಅರ್ಧೋಯ್ತದೆ ಮರಿ ಹಂಗೆ ಹಾಕಿರಿ. ನಿನಗೆ ನೀನೇ ಕಟ್ಬೇಕಾಗತ್ತೆ. ಹೊಸ ತಂತಿ ತಂದ್ಬಿಟ್ಟು ಇಲ್ಲಿ 300 ಚಿಲ್ಲರೆ ಕೊಟ್ಟು ಎಲ್ಲಾರು ದುಡ್ಡು ಹಾಕ್ಬಿಟ್ಟು ತಂದು ಕಟ್ಟವ್ರೆ. ಹೆಣ್ಣನ್ ಮಗನೇ ಹೋಗ್ಲಾ ಆ ಕಡೆಗೆ. ನೀನ್ ತಗೈನ್ ಫೋನ್ ಇಟ್ಕೈಲಿ. ನೋಡಲಿ ಫುಲ್ ರೂಮ್ ಧೂಳು ಗೈಸ್. ಧೂಳು ಆಗೈತೆ ಅಂದ್ರೆ ಪೇಂಟ್ ಹೊಡ್ಕೊಂಡು ಬಂದಿಲ್ಲ ಏನೋ. ಅದಲ್ಲ ಇದಕ್ಕೆ ನೋಡಿ ಇಲ್ಲಿ ಬೈ ತೋರಿಸಿ ಗೈಸ್. ನೋಡ್ರಿ ಇಲ್ಲಿ ಗೈಸ್, ನಾನೇನು ಮಾಡೋಕ್ಕಾಗಲ್ಲ. ಅಲ್ಲಿ ನೋಡಿ ಇಲ್ಲಿ ಏನು ಶಾನ ಇದು ನಂಗೆ ಗೊತ್ತು ಶಾನ. ಅದು ಇಷ್ಟೊಂದು ಎಲ್ಲ ಬಿಡಿ. ನೋಡಿ ಗೈಸ್, ಅವನೊಬ್ನಿಗೆ ರೇಗ್ಸಕ್ಕೆ ಬರುತ್ತಾ? ನಮಗೂ ಬರುತ್ತೆ. ನೀನು ಕಪ್ಪು ಕಾಣಿಸ್ತಾ ಇದೆಯಪ್ಪ ಲಾಗಲ್ಲಿ ಬರ್ಬೇಡ. ನಾನು ಲಾಗಲ್ಲಿ ನೀನು. ಸೊ ಗೈಸ್, ಇವನ ಹತ್ರ ಕಸ ಗುಡ್ಸಿಸ್ತೀನಿ ತಡೀರಿ ಗೈಸ್. ನೋಡಿ ಇಲ್ಲಿ ಕೆಲಸ ಎಷ್ಟೊಂದು ಮಾಡಿಸ್ತೀನಿ ಅಂತ. ಚಪ್ರಿ ನನ್ನ ಮಗ. A few minutes later. ಎಡ್ಡ ಅಂತಾರ ಆಡ್ತೀಯಲ್ಲ, ಮತ್ತೆ ನನಗೆ ಹೇಳ್ಕೊಂಡು ಮೊಯ್ದ.
ಏಯ್ ಸುಮ್ಮನೆ ನೋಡಿ ಗೈಸ್ ಇಲ್ಲಿ ಕಸ ಗುಡಿಸ್ಬೇಕು. ಇಲ್ಲಿ ನೋಡಿ ಇಲ್ಲಿ ನೀರು ಮಾಡ್ಕೊಂಡು ಕಾಲ ನೀನು ಮಾತು ಮರ್ಸ್ಬಿಡ, ನೀನು ಮುಚ್ಕೊಂಡಿರು, ಮಾತು ಮರ್ಸ್ಬಿಡ ನೀನು. ಏನಿಲ್ಲ ನೀನು ಅಲ್ಲಿ ಕೂತವನಲ್ಲ ಅವ್ನು ನಮ್ಮ ಸಬ್ಸ್ಕ್ರೈಬರ್ ಗೈಸ್ ನೋಡಿ. ಗೈಸ್ ನನಗೂ ಗೊತ್ತು, ಅವ್ನು ನನ್ನ ಹತ್ರನೇ ಮಾತಾಡ್ತಾ ಇರುತ್ತೆ. ಗೇಮಲ್ಲಿ ಇದಾಗ್ಬಿಡು ಅವನು. ಸೊ ಫಸ್ಟ್ನೇ ಸಬ್ಸ್ಕ್ರೈಬರ್ಸ್ ಮೀಟ್ ಇನ್ ಅವರ್ ಹೌಸ್ ಗೈಸ್. ನೀನು ನಾಟಕ ಆಡೋದನ್ನ ಬಿಡು. ನೋಡಿ ಗೈಸ್ ಇಲ್ಲಿ ಕಾಲಲ್ಲಿ ನೀರು ಹಚ್ಚ ಮಾಡ್ಕೊಂಡು ಒಳಗೆ ಬಂದಾನೆ. ಏನು ದನ ನನ್ನ ಮಗ ಇವನು, ಅಷ್ಟು ಗೊತ್ತಾಗಲ್ಲ, ಬುದ್ಧಿ ಇಲ್ಲ ನನ್ನ ಮಗಂದಕ್ಕೆ. ಇಲ್ದಿದ್ದು ಮಾತಾಡ್ತಾನೆ ಮತ್ತೆ. ಕಸ ಗುಡ್ಸ್ಲಾ ದೇವ್ರ ಕಸ ಗುಡ್ಸು. ಏನೋ ಮಾಡ್ಕೊತೀಯ ನೋಡಿ ಗೈಸ್ ಹೆಂಗ್ ಓದಿತಿದ್ದೀನಿ. ಕಸ ಕರೆಕ್ಟಾಗಿ ಗುಡ್ಸು. 5 ರೂಪೀಸ್ ಟಿಪ್ಸ್ ಕೊಡ್ತೀನಿ ನಿನಗೆ ಕಸ ಗುಡ್ಸಿದ್ರೆ ಕರೆಕ್ಟಾಗಿ. ಏಯ್ ನಿಂದು ಏನಿಲ್ಲ ಮಾತು ವ್ಲಾಗ್ ಒಳಗೆ ಮಿಂಟ್ರಿ. ನೋಡಿ ಗೈಸ್ ಹುಡುಗರು ಎಷ್ಟು ಚಂದ ಕಸ ಗುಡಿಸ್ತಾರೆ. ಮೋಹಿತ್ ನಾವು ನೋಡಿ ಎಲ್ಲ ಕಲ್ತ್ಕೊಳ್ಳಿ. ಎಷ್ಟು ಹೆಂಗ್ ಫುಲ್ ಕ್ಲೀನ್ ಐತೆ. ನಾನು ಕಸ ಗುಡ್ಸಿ 4 ವರ್ಷ ಆಯ್ತು ಇವಾಗ. ಏನೋ ಒರ್ಸ್ತಿರೋ ನೀಡ ಮುಖ ತೋರ್ಸು. ಮುಖನೇ ಹೇತೋಗೈತೆ ಗೈಸ್ ಅವಳು. ಗೈಸ್ ಇದು ನಂದೇ ಫುಲ್ ಗೇಮಿಂಗ್ ರೂಮ್ ಎಲ್ಲ ಮಾಡ್ಕೊಂಡಾದ್ಮೇಲೆ ಇಲ್ಲಿರೋ ಎಲ್ಲ ಪಾರ್ಟ್ನರ್ಸು ತೆಗ್ದು ಗಿಡಕ್ಕೆ ತಕ್ಕಿ ಫುಲ್ ಫ್ಲವರ್ಸು. ಇಲ್ಲಿ ಏನೈತಿ ಗಿಡಗಳು? ಇಲ್ಲಿ ಅದ್ರೊಳಗಿರೋ ಸೆದೆ ಎಲ್ಲ ತೆಗಿಬೇಕಷ್ಟೇ. ಅಲ್ಲೆಲ್ಲ ಇರೋದು ಕನಕಾಂಬ್ರ ಗಿಡ. ಕನಕಾಂಬ್ರ ಗಿಡ ನೋಡಿ ಗೈಸ್ ಹೆಂಗಿ ಬೀಳ್ತಾ ಇದೆ ನೋಡಿ. ವಾಟ್ ದಿಸ್ ಈಸ್ ಗೈಸ್. ಹಾಯ್ ಮಾಡಿ. ಹಾಯ್ ಗೈಸ್, ವೆಲ್ಕಮ್ ಟು ಅವರ್ ಸಾನುವಾಸ್. ಕನಕಾಂಬ್ರ ಗಿಡ ಇದು ಕನಕಾಂಬ್ರ ಗಿಡ. ಅದು ತುಂಬೆ ಹೂವಿನ ಗಿಡ. ಇದು ನೋಡು ಮೆಣಸಿಕಾಯಿ ಗಿಡ. ಮೆಣಸಿಕಾಯಿ ಗಿಡ. ಈ ಲೋಟಸ್ ತರ ಹೂ ಬಿಡೋದೇನೋ ಆ ತರ ಗಿಡ ಅದು. ನೋಡು ನಿಂಬೆಕಾಯಿ ಗಿಡ. ಇದು ಡ್ರ್ಯಾಗನ್ ಫ್ರೂಟ್ ಗಿಡ. ಡ್ರ್ಯಾಗನ್ ಫ್ರೂಟ್ ಗೈಸ್ ನೋಡ್ರಿ, ಇದೆ ಡ್ರ್ಯಾಗನ್ ಫ್ರೂಟ್. ಎಲ್ಲ ಬಿಟ್ಟಿದೆ, 2 ಬಿಟ್ಟಿದೆ, 1 2 ಫುಲ್ಲು ಅಂದ್ರೆ ಕ್ಲೀನ್ ಮಾಡಿಲ್ಲ ಮೈತ್. ಅವಾಗ ಅಂದ್ರೆ ಫಸ್ಟ್ ಒಂದ್ ತಿಂಗಳಿಗೆ ಒಂದ್ಸಲ ಕ್ಲೀನ್ ಮಾಡ್ತಿದ್ವಾ. ಇವಾಗ ಕ್ಲೀನ್ ಮಾಡಿಲ್ಲ ರೀಸೆಂಟ್ ಆಗಿ. ನೋಡೋ ಫುಲ್ಲು ಇದನ್ನು ಕ್ಲೀನ್ ಮಾಡೋದೊಂದು ಬ್ಲಾಗ್ ಹಾಕ್ಬಿಡಲ್ಲ. ಈ ಪಾಟಲ್ಲಿ ಏನೇನ ಬೈ ಫುಲ್ಲು ಇಲ್ಲೆಲ್ಲ ಗಿಚ್ಕೆ ಅದಂದ ಲೈಟಿಂಗ್ಸ್ ಬರಬೇಕು. ಸುಮ್ಮನೆ ಏನ್ ಮಾಡ್ಬೇಕು, ನಮ್ಮ ಮನೆ ಬಿಲ್ಡಿಂಗ್ಗೆ ಪೇಂಟ್ ಹೊಡ್ಸ್ಬೇಕು ಆಯ್ತಾ. ಸುಮ್ಮನೆ ಚೆನ್ನಾಗಿ ಕಾಣುತ್ತೆ. ನಿನ್ ಗೇಮಿಂಗ್ ರುಚುತ್ತೆ. ನಮ್ಮ ಮನೆ ಹಾಲು ವರ ಬತ್ತು ಸತ್ತೋಗೈತೆ. ಅದು ಬತ್ತು ಸತ್ತೋಗಿಲ್ಲ, ಅದು ಫುಲ್ಲು ಇದು ಹಣ್ಣಾಗುತ್ತೆ ಅಂದ್ರಲ್ಲ ಆ ಥರ ಆಗೋಗಿಲ್ಲ. ಹಣ್ಣಾಗಿದೆ ಇವಾಗ. ಹಣ್ಣನ್ನ ನಾವು ಕಿತ್ಕೊಂಡು ತಿನ್ಬಿಡು. ಮನೆ ಹಾಲ್ವರಿ ಏನಕ್ಕೆ ಮುರಿತೈತಿ, ಸುಮ್ಮನಿರ್ಲ ಗೈಸ್ ನೋಡಿ ಹಣ್ಣಾಗಿದೆ ಅಂತೆ ಆಲೋವೆರಾ. ಹಣ್ಣಾಗಿದೆ ಅಂದಲ್ಲ ಸಾನ. ಗೈಸ್ ಅಣ್ಣ ಐತೆ ಅಂದ್ಬಿಟ್ಟು ಕೈ ಐತೆ ಗೈಸ್. ಆಲೋವೆರಾ ಏನೋ ತಿನ್ನೋದಿಲ್ಲ, ಅದು ಆಲೋವೆರಾ ಹಣ್ಣ ಐತೆ. ಆ ಕಳ್ಳಿ ಗಿಡನು ಕಿತ್ಕೊಂಡು ತಿಂದ್ಬಿಡು, ಹಣ್ಣ ಇರುತ್ತೆ. ಸಾನ ಎಷ್ಟು ಕೈ ಹೊಡಿತೈತೆ ಸಾನ. ಆಲೋವೆರಾ ತಿನ್ನೋದು ಗಿಡ, ತಿನ್ನ ಹಣ್ಣ ಆಯ್ತಾ. ಅದು ಸ್ವೀಟ್ ಆಗಿರಕ್ಕೆ ಒಳ್ಳೆ ಹೆಡ್ಡಿನ ತರ ಆಡ್ತೀಯಲ್ಲ. A few moments later. ಮಾತಾಡೋ. ಸೊ ಗೈಸ್ ಎಲ್ಲ ಮುಗ್ದೋಯ್ತು. ಎಲ್ಲ ಮುಗೀತು ಅಂದರೆ ಎಲ್ಲ ಮುಗ್ದೋಯ್ತು ಗೈಸ್. ಸೊ ಎಲ್ಲ ಫುಲ್ ಕ್ಲೀನ್ ಎಲ್ಲ ಮಾಡೋಯ್ತು. ಆಚೆ ಕಡೆ ಕ್ಲೀನ್ ಮಾಡಿಲ್ಲ. ಸೊ ಹಂಗೆ ಇದು ನೋಡ್ಕಡೆ ಆಚೆ ಕಡೆ ಈ ಥರ ಇದೆ ಗಾರ್ಡನ್ನು. ಸೊ ಇದು ಬಂದು ಸಾನವ್ರ ಮನೆ. ಸೊ ರಿಚ್ ಪಾರ್ಟಿ ಅವ್ರ ಮನೆ ರೂಮಲ್ಲಿ ಇದ್ದೀನಿ ಸದ್ಯಕ್ಕೆ. ನನ್ನ ಜೊತೆ ಇವಾಗ ಒಂದು ಅಣ್ಣ ಇದ್ದಾರೆ. ಸೊ ಅವರು ಇನ್ನೊಂದು ತಿಂಗಳು ಖಾಲಿ ಮಾಡ್ತಾರಂತೆ. ಸೊ ನೋಡುವ ಅವರು ಇರೋಷ್ಟು ದಿನ ಅವ್ರ ಜೊತೆ ಚೆನ್ನಾಗಿ ಇದ್ಕೊಂಡು ನೆಕ್ಸ್ಟ್ ಫುಲ್ಲು ಈ ರೂಮ್ನೇ ಡೆಕೋರೇಟ್ ಮಾಡೋದು ಗೈಸ್. ಸೊ ನೋಡ್ಕೊಳ್ರಿ. ಸೊ ಬ್ಲಾಗಲ್ಲೆಲ್ಲ ನೋಡಿರ್ತೀರ ಇಷ್ಟೇ ಇರೋದು ರೂಮು. ಸೊ ಇಷ್ಟು ಅಗಲ ಇದೆ. ಸೊ ಒಬ್ಬನಿಗೋಸ್ಕರ ಮಸ್ತಾಗುತ್ತೆ ಆ ರೂಮು. ಸೊ ಇದರಲ್ಲಿ 5 ಜನ ಮಲ್ಕೋಬೋದು.
ಜಾಸ್ತಿನೇ ಮಲ್ಕೋಬೋದ 5ರಿಂದ 6 ಜನ ಆರಾಮಾಗಿ ಪೀಸ್ ಆಗಿ ಇರ್ಬೋದು ಗೈಸ್ ಇದ್ರಲ್ಲಿ. ಸೊ ಆರಾಮಾಗಿ ಒಂದು ಗಂಡ ಹೆಂಡತಿ ಒಂದು ಮಗು ಆರಾಮಾಗಿರ್ಬೋದು. ಇಲ್ಲಿ ಸೆಲ್ಫ್ ಇತ್ತಂತೆ, ಸೆಲ್ಫ್ ಎಲ್ಲ ಹೊಡೆದಾಕವ್ರೆ. ಸೊ ಈ ಕಡೆ ಸ್ಟಾರ್ಟಿಂಗ್ ಅಲ್ಲಿ ಡೋರ್ ಇಂದ ಬಂದಿದ ತಕ್ಷಣ PC ಇಟ್ಟಿದ್ದೀನಿ ಇಲ್ಲಿ. ಸೊ PC ನಿಮ್ಗೆಲ್ಲ ಗೊತ್ತಿರುತ್ತೆ. ಸೊ PC ಏನಾದ್ರು ಮತ್ತೆ ಏನಾದ್ರು ಒಂದು ವಿಡಿಯೋ ಬೇಕು ಅಂದ್ರೆ ಎಷ್ಟು ಖರ್ಚಾಗೈತೆ ಅಂತ ಹೇಳ್ಬಿಟ್ಟು ಎಲ್ಲ ತೋರಿಸ್ಕೊಡ್ತೀನಿ. ಇದು ನಮ್ಮ ಸೆಲ್ಫಿ ಸ್ಟ್ಯಾಂಡ್ ಅಂತೀನಿ, ರಿಂಗ್ ಲೈಟು. ಸೊ ಹೆಡ್ಫೋನ್ ಇದೆ. ಸೊ PC, ಇದು ವೆಬ್ ಕ್ಯಾಮು, ಇದು ಬಂದು ಮೈಕು, ಇದು ಬಂದು ಮೊಬೈಲ್ ಹೋಲ್ಡರು. ಸೊ PC. ಸೊ ಇಷ್ಟು ಚಿಕ್ಕದಿದೆ ಗೈಸ್. ನಾನು ನಮ್ಮ ಮನೆಗೆ ಅಂತ ತಗೊಂಡಿದ್ದು. ಸೊ ಮನೆಯಿಂದಾನೆ, ಇವಾಗ ಮನೇಲೇ ಇಲ್ಲ. ಸೊ ಫಸ್ಟೇ ಈ ಥರ ಹೇಳಿದಿದ್ರೆ ಮನೆ ಬೇರೆ ರೂಮ್ ಮಾಡ್ಕೊಂಡು ಹೋಗೋ ಅಂದಿದ್ರೆ ಫಸ್ಟು ದೊಡ್ಡ ಟೇಬಲ್ನೇ ತಗೋತಿದ್ದೆ. ಇವಾಗ ಇದಕ್ಕೂ ಬಂಡವಾಳ, ಎಲ್ಲದಕ್ಕೂ ಗೈಸ್. ನನಗೆ ಮನೆ ಬಿಟ್ಟು ಬಂದಾಗ್ಲಿಂದ 1 to ಡಬಲ್ ಖರ್ಚಾಗೈತೆ ಗೈಸ್. ಏನೇ ಒಂದಾಗ್ಲಿ 1 to ಡಬಲ್ ಖರ್ಚಾಗೈತೆ. ಏನಾರು ಅನ್ಕೊಂಡ್ರಿ ನೀವು? ಅಂದ್ರೆ ನಾವು ಫಸ್ಟೇ ಅಮೌಂಟ್ ಎಲ್ಲದಕ್ಕೂ ಮಾಡ್ಬಿಟ್ಟಿದ್ವಿ ಗೈಸ್. ಯಾಕೆ ಅಂದ್ರೆ ಅವಾಗ್ಲೇ ನಾವ್ ಅವಾಗ್ಲೇ ಒಂದೇ ಸಲ ಇನ್ನೊಂದ್ ಸ್ವಲ್ಪ ಜಾಸ್ತಿ ಇನ್ವೆಸ್ಟ್ ಮಾಡ್ಕೋಬಹುದು. 3,000 4,000 4,000 ಹಾಕಿದೀನಿ ಗೈಸ್. ಇನ್ನೊಂದು 6,000 ಹಾಕಿದ್ರೆ ದೊಡ್ಡ ಟೇಬಲ್ ಅಲ್ಲಿಗೆ ಫಿಟ್ ಆಗತ್ತರ ಗೈಸ್. ಇಲ್ಲಿ ಫಿಟ್ ಆಗತ್ತರ. ಅಪ್ಪು ಮತ್ತೆ ಡೌನ್ ಆಪರೇಟರ್ ಮಾಡ್ಕೊಂಡು ತಗೋಬೋದಿತ್ತು. ಆ ತರ ಅದನ್ನೇ ತಗೋಬೋದಿತ್ತು ನಾನು. ಇವ್ರ ಮಾತು ಕೇಳ್ಕೊಂಡು ನಾನು ಚಿಕ್ಕ ರೂಮ್ ಅಂತ ಹೇಳ್ಬಿಟ್ಟು ತಗೊಂಡು ಇವಾಗ ಮನೆಯಿಂದಾನೆ ಆಚೆ ಕಳ್ಸೋರು ಬಿಡಿ. ಇವಾಗ ನೋಡ್ರಿ, ಈ ಚಿಕ್ಕ ಟೇಬಲ್ ಐತೆ. ಇದು ಬಂದು ನನ್ನ ಕೀಬೋರ್ಡು. ಇವಾಗ ಸದ್ಯಕ್ಕೆ ಈ ತರ ಯೂಸ್ ಮಾಡ್ತಾ ಇದೀನಿ. ಸೊ ಮುಂದಕ್ಕೆ ಇಲ್ಲಿ ಇಟ್ಕೊಂಡು ಇಲ್ಲಿ PC ಇಲ್ಲಿ ಸೆಟಪ್ ಮಾಡೋಣ. ಇಲ್ಲ ಅದೆಲ್ಲ ಹೇಳ್ಬೇಡ. ನಾವು ಅದನ್ನ ಟ್ವಿಸ್ಟ್ ಕೊಡೋಣ, ಯಾವ್ಯಾವ ತರ ಇದ್ ಮಾಡ್ತೀವಿ ಅನ್ನೋದೆಲ್ಲ. ಸೊ ಇದು ನಾನು ಗೇಮಿಂಗ್ ಚೇರ್ ಇಲ್ಲಿ ಕೂತ್ಕೊಂಡು ಇಲ್ಲಿ ಇಟ್ಕೊಂಡು ಆಡ್ತೀನಿ. ನಿಮ್ಗೂ ಅಬ್ಸರ್ವ್ ಮಾಡಿರಲ್ಲ, ನಾನು ಮೇಲ್ಗಡೆ ಇಟ್ಕೊಂಡು ಆಡ್ತೀನಿ ಅನ್ಕೊಂಡಿರ್ತೀರಾ. ಸೊ ಸ್ವಲ್ಪ ಹಿಂಸೆ ಆಗುತ್ತೆ. ಹಿಂಗೆ ಇಟ್ಕೊಂಡು ಇಲ್ಲಿ ನೋವ್ತಾ ಇರುತ್ತೆ ನೋಡಿ. ತೋರ್ಸಿ ಇಲ್ಲಿ ಮುಂದೆ ಕಾಣಿಸ್ತಾ ಇದಪ್ಪ. ಇಲ್ಲಿ ಹಿಂಗೆ ಇಟ್ಕೊಂಡು ಆಡ್ತಾ ಇರ್ತೀನಿ. ಸೊ ಇದು ನಮ್ಮ ಗೇಮಿಂಗ್ ಚೇರು. ಇಲ್ಲಿ ಬಂದ್ರೆ ಸದ್ಯಕ್ಕೆ ನೋಡ್ರಿ ಫುಲ್ ರಿಚ್ ಗೈಸ್. ಮೋಯ್ತಾ ನೋಡಿ, ಅದು ಎಷ್ಟೆಷ್ಟು ದುಡ್ಡು ಇಟ್ಟವನೆ. ನೋಡ್ರಿ, ನಮ್ಮನ್ ರಿಚ್ ಅಂತಾರೆ, ಇವ್ರು ಎಷ್ಟು ರಿಚ್ ಅಂತ ನೋಡಿ ಗೈಸ್. ಸುಮ್ಮನೆ ಹೇಳಿದ್ದು ಇದು ದುಡ್ಡು ಕೊಟ್ಟ ದುಡ್ಡು ಗೈಸ್. ಇದು ಗ್ರಾಬ್ ಇಂದು ಹೋಗಿ ದುಡ್ಡು ಕಟ್ಬೇಕಿದ್ರು. ಸೊ ಅದ್ ಬಿಟ್ರೆ ಇದೊಂದು ಆಧಾರ್ ಕಾರ್ಡ್ ಐತೆ ನೋಡಿ. ಇಲ್ಲಿ ಎಷ್ಟೊಂದು ಅದೆಲ್ಲ ತೋರಿಸ್ಬಾರ್ದು. ಅದೊಂದು ಆಧಾರ್ ಕಾರ್ಡು. ಇದು ನೋಡಿದ್ರೆ ಮಾಮೂಲಿ ತಲೆಗೆ ಹಚ್ಕೊಳ್ಳೋದು. ಶಾಂಪು ನೀವು ನೋಡಿದಿರಾ? ಎಣ್ಣೆ ಹಚ್ತಲ್ಲ, ಶಾಂಪು ಹಚ್ತಾರೆ ಇವರು ಬುಧವಾರ. ಇದು ಮಸ್ತ್ ಆಗಿರೋ ದುಡ್ಡು. ಲೈವಿಗೆ ಬರ್ಬೇಕಾದ್ರೆ ಲಿಫ್ಟಿಗೆ ಹಚ್ಕೊತೀನಿ ನಾನು, ಅನ್ಕೋಬೇಡ್ರಿ. ಸಾನಂದು ಗೈಸ್ ಯಾವಾಗಾದ್ರೂ ಬೇಕಾಗಿದೆ ಅಂದ್ರೆ ಇಟ್ಟಿದ್ದೀನಿ. ಮಾಯಿಶ್ಚರೈಸರ್ ಇಟ್ಟಿದ್ದೀನಿ. ಅದ್ ಬಿಟ್ರೆ ಇದೊಂದು ವಿಕ್ಸ್ ಇಟ್ಟಿದ್ದೀನಿ. ಇದು ಸ್ವಲ್ಪ ಕನ್ನಡಕ ತೋರಿಸ್ಬಿಡ್ತೀನಿ ಗೈಸ್. ಯೂಸ್ಲೆಸ್ ಕನ್ನಡಕ. ಈ ರೂಮಲ್ಲಿ ಯೂಸ್ಲೆಸ್ ಐಟಮ್ ಅಂದ್ರೆ ಅದೇನೆ ನೋಡ್ರಿ, ಕನ್ನಡಕ. ಇದು ದೊಡ್ಡ ಕುಂಡನ್ ತರನೇ ಕಾಣಿಸ್ತೀಯ. ನೋಡ್ರಿ ಇಷ್ಟಿದೆ. ಇದೊಂದು ಕನ್ನಡಕ ಐತೆ. ಕೆಳಗಡೆನೂ ಅಷ್ಟೇ ನಾರ್ಮಲ್ PC ಐಟಮ್ಸು. ಇದು ನಮ್ಮ ಕಂಫರ್ಟ್ ಇದು ಬಟ್ಟೆಗೆ ಹಾಕಕ್ಕೆ. ಇವಳು ಅಕ್ಕ ನನಗೆ ತಲೆಗೆ ಹಚ್ಕೊಳಕ್ಕೆ ಕೈ ಎಣ್ಣೆ ಮತ್ತೆ ಒಂದು ಬ್ರಷ್, ಒಂದು ಪೇಸ್ಟ್ ಇಟ್ಟಿದ್ದೀನಿ. ಅದು ಬಿಟ್ಟರೆ ಇನ್ನೆಲ್ಲ PC ಐಟಮ್ಸ್ಗಳು. ಇದು ಇಲ್ಲಿ ಕೆಳಗಡೆ ಕಾಲಿಡ್ಕೊಳ್ಳೋ ಜಾಗ ಐತೆ. ಇದು ಊಟ ತಗೊಂಡಿಲ್ಲ ಸಾನ. ಅದು ಬಿಟ್ರೆ ಇಲ್ಲೆಲ್ಲ ಅಣ್ಣಂದೆ. ಇದು ಅವ್ರದೇ ಐಟಮ್ಸ್ ಇಷ್ಟೆಲ್ಲ. ಇದೊಂದು ಕ್ಯಾನ್ ಮಾತ್ರ ನಮ್ದು. ಇವೆಲ್ಲ ಇಷ್ಟು ಐಟಮ್ಸ್ ಎಲ್ಲ ಅಣ್ಣ ಒಬ್ರು ಫಸ್ಟ್ ಇದ್ರು ಫುಲ್. ಅವರು ಊಟ ಎಲ್ಲ ಅಡುಗೆ ಎಲ್ಲ ಮಾಡ್ಕೊತಿದ್ರು ಅನ್ಸುತ್ತೆ. ಇವಾಗ ಏನು ಅಡುಗೆ ಏನು ಮಾಡ್ಕೊತಿಲ್ಲ. ಆಚೆ ಕಡೆನೇ ಊಟ ಗೀಟ ಎಲ್ಲ ತಗೊಂಡು ಊಟ ಮಾಡ್ತಾರೆ. ಅಂದ್ರೆ ಆಚೆ ಕಡೆನೇ ಊಟ ಮಾಡ್ಕೊ ಬರ್ತಾರೆ. ಇದೊಂದು ಕ್ಯಾನ್ ಇದೆ ಕ್ಯಾನು. ಸೊ ಇದು ನೀರು ಕುಡಿಯೋಕೆ ನೀರಲ್ಲ, ಚಂಬು. ನೋಡಿ ಚೆಲ್ಕಂಡ್ ಅದನ್ನು ಇದರಲ್ಲಿ ನಂದ ಟ್ರಂಕ್ ಗೈಸ್. ನನ್ನ ಟ್ರಂಕ್ ಅಂದ್ರೆ ಸಾನವ್ರ ತಮ್ಮಂದು ಅಂದ್ರೆ ವಿಕಾಸಿಂದು ಟ್ರಂಕ್. ಇದು ಹಾಸ್ಟ್ಲಿ ಅಂತ ತಗೊಂಡಿದ್ದು. ಅದ್ರೊಳಗೆ ನನ್ನ ಬಟ್ಟೆಗಳು ಇಷ್ಟೇ. ನೋಡಿ ಗೈಸ್, ನನ್ನ ತಮ್ಮ ಎಷ್ಟು ಬುದ್ಧ ಅಂತ ನೋಡಿ. ಇಲ್ಲಿ ದೇವ್ರಿಗೆ ಬೆಳಗ್ಗೆ ಎದ್ಬಿಟ್ಟು ದೇವ್ರ ಫೋಟೋ ನೋಡೋಕ್ಕಿಂತ ದೇವ್ರ ಫೋಟೋ ಗಿಟ್ಟೆಲ್ಲ ಇಟ್ಕೊಬಿಟ್ಟವನೆ ಮಚ್ಚಿ ಫುಲ್ಲು ದೇವ್ರ ಭಕ್ತಿ. ಅದು ಟ್ರಂಕ್ ಅಲ್ಲಿ ನಂದು ಬಟ್ಟೆಗಳಿದಾವೆ. ಅದ್ ಬಿಟ್ರೆ ಇದು ಅಣ್ಣಂದು ಜಿಮ್ ಎಕ್ವಿಪ್ಮೆಂಟ್ಸು ಫುಲ್ಲು ವರ್ಕೌಟ್ ಮಾಡಕ್ಕೆ. ಕರೆಕ್ಟಾಗಿ ವರ್ಕೌಟ್ ಆದ್ರೂ ವರ್ಕೌಟ್ ಮಾಡೋದಕ್ಕೆ. ಈ ಕಡೆ ಜಾಸ್ತಿ ಇದೆ, ಈ ಕಡೆ ವೆಯ್ಟ್ ಕಮ್ಮಿ ಐತೆ. ಸೊ ಇದು ವರ್ಕೌಟ್ ಮಾಡಕ್ಕೆ ಅಣ್ಣ ಇಟ್ಕೊಂಡ್ರು ಗೈಸ್. ನಾನು ಅವನ್ನೆಲ್ಲ ಎತ್ತುತ್ತೀನಿ ಗೊತ್ತಾ. ಇದು ಬಂದ್ರೆ ವರ್ಕೌಟ್ ಮಾಡಕ್ಕೆ. ನೋಡ್ರಿ, ಇವಾಗ ನನ್ನ ಮಂಕಳ ಜಾಗ ಯಾವ್ದು ಗೊತ್ತಾ? ಇದು. ಸೊ ಇದನ್ನ ಫುಲ್ಲು ಸ್ಟ್ರೀಮ್ ಮಾಡಾದ್ಮೇಲೆ ಸ್ಟ್ರೀಮ್ 8:30 ಎಲ್ಲ ಮುಗ್ದೋಗುತ್ತೆ. 10:30 8:30 ಕೂತ್ಕೊಂಡ್ರೆ 10:30 ಮುಗ್ದೋಗುತ್ತೆ. 10:30 ಅಣ್ಣ ಬರ್ತಾರಲ್ಲ. ಸುಮ್ಮನೆ ಸ್ಟ್ರೆಸ್ ಕೊಡಬಾರ್ದು. ಇದೊಂದು ತಿಂಗಳು ಅದು ಕಂಜೆಸ್ಟ್ ಆಗಿ ಮಾಡೋದು. ಆಮೇಲೆ ಫುಲ್ಲು 11:30 12 ಗಂಟೆ ತನಕ ಫುಲ್ಲು ಮಾಡೋದು ಗೈಸ್. ಸೊ ಕಪಲ್ಸ್ ಗೇಮಿಂಗ್ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಪಟಾಪಟ ಅಂತ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ.
ಸೊ ಇದು ಬಂದು ನಾನು ಸ್ಟ್ರೀಮ್ ಮಾಡಾದ್ಮೇಲೆ ಇದನ್ನ ಹಾಸ್ಗೆ ಮಲ್ಕೊಳ್ಳೋ ಜಾಗ. ಇದು ಅಣ್ಣ ಬಂದು ಮಲ್ಕೋತಾರೆ ಇಲ್ಲಿ. ಸೊ ಇಲ್ಲಿ ನಾನು ಮಲ್ಕೋತೀನಿ, ಇಲ್ಲಿ ಅಣ್ಣ ಮಲ್ಕೋತಾರೆ. ಒಂದೇ ಒಂದು ಪ್ರಾಬ್ಲಮ್ ಗೈಸ್ ಈ ರೂಮಲ್ಲಿ, ಚಾರ್ಜ್ ಹಾಕೋಕೆ ಒಂದೇ ಸಾಕೆಟ್ ಇರೋದು. ಅಲ್ಲೊಂದು ಸಾಕೆಟ್ ಐತೆ ಇಲ್ಲಿ, ಆ ಸಾಕೆಟಲ್ಲಿ ನಾನು ಪಿ ಸಿ ಕನೆಕ್ಟ್ ಮಾಡ್ಕೊಂಡಿರ್ತಾರಲ್ಲ, ಆ ಅಣ್ಣ ನೀರು ಕುಡಿಯೋಕೆ ಅಂತ ಹೇಳ್ಬಿಟ್ಟು ಬಿಸಿನೀರಿಗೋಸ್ಕರ ಅದು ಎಲೆಕ್ಟ್ರಿಕ್ ಸ್ಟವ್ ಇಟ್ಕೊಂಡವ್ರೆ. ಅದರಲ್ಲಿ ಕಾಯಿಸ್ಕೋಬೇಕು ಅಂದರೆ ಇಲ್ಲಿ ಇಟ್ಕೊಳುತ್ತೆ. ನಂಗೆ ಭಯ ಆಯ್ತಿರುತ್ತೆ ನೀರು ಗೀರ ಚೆಲ್ಲಿದ್ರೆ ಪಿ ಸಿ ಹೋದ್ರೆ ಏನು ಮಾಡೋದಪ್ಪ ಆಗತ್ತೆ ಅಂತ. ಏನೋ ಅದಕ್ಕೆ ಜಂಕ್ಷನ್ ಬಾಕ್ಸ್ ತಗೋಬ ಅಂತ ಹೇಳಿದ್ರು. ಆ ಜಂಕ್ಷನ್ ಬಾಕ್ಸಿಗೆ ದುಡ್ಡಿದೆ ಸದ್ಯಕ್ಕೆ. 10ನೇ ತಾರೀಕಿನ ಫುಲ್ ಟೈಟ್ ಗೈಸ್ ನನಗೆ ಫೈನಾನ್ಷಿಯಲ್ ಅಂತಂದ್ರೆ. ಸಾಕು, ಇವಾಗ ನಾನು ಹೇಳ್ತೀನಿ ಎಲ್ಲಾನು, ನೀನು ಇಟ್ಕೊ ಮೊಬೈಲ್ನ. ನಿನ್ನ ಮುಖ ನೋಡೋಕ್ಕಾಗಲ್ಲ ನಮಗೆ ಜಾಸ್ತಿ ಹೊತ್ತು. ಓ ಹೇಳಪ್ಪ ಆಯ್ತು. ನೋಡಿ, ಇದು ಚಾರ್ಜರ್ ಒಂದು, ಇದು ಇವನ್ ಫೋನ್ ಆಯ್ತಾ. ಇದು ನಾವು ಟಿವಿ ಹಾಕಕ್ಕೆ ಅಂತ ಕೇಬಲ್ ಬಿಟ್ಟಿರೋದು. ಇದು ನೋಡಿ ನಮ್ ದೇವ್ರ ಫೋಟೋ. ಇದು ಇಲ್ಲ ನೋಡಿ, ಇವನು ಗಲೀಜ್ ದೊಡ್ಡ ಹಾಕೊಂಡಿದ್ ಬಟ್ಟೆ ಎಲ್ಲ ಹಂಗೆ ಇಟ್ಟವನೆ. ಅದು ಗೈಸ್ ಅದು ತೊಳೆಯೋ ಬಟ್ಟೆ, ಇದು ಜಿಮ್ಗೆ ಹಾಕುವಾಗ ಬಟ್ಟೆ. ಸಂಜೆ ತೊಳೆಯೋಕ್ಕಾಗುತ್ತೆ ಇಲ್ಲ ಬಟ್ಟೆನೆಲ್ಲ. ನೋಡಿ ಗೈಸ್, ಫ್ಯಾನ್ ಎಷ್ಟೊಂದು ಧೂಳಾಗಿದೆ. ಈ ಫ್ಯಾನ್ ಅಣ್ಣ ಖಾಲಿ ಮಾಡಿದ್ಮೇಲೆ ಬಿಚ್ಕೊಂಡು ಹೋಗ್ತೀನಿ ನಮ್ಮ ಮನೆಗೆ. ನಾನು ನನಗೆ ನನ್ನ ರೂಮಲ್ಲಿ ಫ್ಯಾನ್ ಇಲ್ವಲ್ಲ. ಸರಿ ಬಿಚ್ಕೊ ಹೋಗೋದು. ನಾ ಆ ಫ್ಯಾನ್ ಬಿಚ್ಕೊಂಡು ನಾನು ಟೇಬಲ್ ಫ್ಯಾನ್ ತಗೊಂಡು ಹಿಡ್ಕೊತೀನಿ ಪೀಸ್. ನಂಗೆ ಟೇಬಲ್ ಫ್ಯಾನ್ ತಂದ್ಕೊಡು. ನಿಂಗೆ ಎಲ್ಲ ಕೊಡ್ತೀನಿ. ಸೊ ಗೈಸ್ ಇಷ್ಟ ಯಾವ ಬಾಯ್ ಹೇಳ್ತೀಯ ಎಲ್ಲ ಕೊಡ್ತೀಯ ಅಂತ. ಏನ್ ಕೊಡ್ತೀಯ? ಸೊ ನೋಡ್ರಿ ಇದರಿಂದ ನೋಡಿದ್ರೆ ಇಷ್ಟು ದೊಡ್ಡದೇ ಇದೆ ಗೈಸ್. ದೊಡ್ಡದು ಒಬ್ಬನಿಗೆ ಗೈಸ್ ಆರಾಮಾಗಿ ಇವನು ಒಬ್ಬ ಇರಕ್ಕೂ ಚೆನ್ನಾಗೈತೆ. ಆರಾಮಾಗಿ ಇಲ್ಲಿ ಗಂಡ ಹೆಂಡತಿ ಇದ್ರು ಫಸ್ಟ್. ಇದು ಯಾರೋ ಹೊಡೆದಾಕಿರೋದು ಮನೇಲಿ ಬಾಡಿಗೆಗೆ ಬಂದವರು. ಕಲ್ ನೋಡಿ ಅಲ್ಲೇ ಐತೆ ಹೊಡೆದಾಕಿರೋದು. ಇವ್ರಮ್ಮ ಏನ್ ಗೊತ್ತಾ, ಹೊಡೆದಾಕಿದ್ರು ಏನೇ ಕೇಳಕ್ ಹೋಗಲ್ಲ ಗೈಸ್. ತರ ಮುಕ್ತ ಪಾಣಿ ಇನ್ನೇನ್ ಗೈಸ್, ಅವ್ರು ಹೊಡೆದಾಕಿದ್ಮೇಲೆ ಇನ್ನೇನ್ ಕೇಳಕ್ ಹೋಗುತ್ತೆ ಅವ್ರ ಹತ್ರ. ಸೊ ಕೆಳಗಡೆ ಟೈಲ್ಸ್ ಗೀಸ್ ಹೊಡೆದೋಗಿಲ್ಲ ಅದ್ ಬಿದ್ದಾಗ. ಸೊ ಇದರಲ್ಲಿ ಫುಲ್ ಗೇಮಿಂಗ್ ರೂಮ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಆದ್ರೆ ನಿಮಗಂತೂ ಯಾವ ತರ ಅಂತ ಇವಾಗ್ಲೇ ಹಿಂಟ್ ಕೊಡಲ್ಲ. ಅದನ್ನ ಸರ್ಪ್ರೈಸ್ ಆಗಿ ಇಟ್ಟಿರ್ತೀವಿ. ಅದನ್ನ ನೀವು ನೋಡಿ ಫುಲ್ ಆಗಾಗ್ತೀವಿ. ಸೊ ಬೇಗ 10K ಮಾಡ್ಕೊಳ್ರಿ. ಸೊ ಇನ್ನೊಂದು ತಿಂಗಳ ಅಷ್ಟೊತ್ತಿ ಈ ರೂಮ್ ನ ಫುಲ್ ಗೇಮಿಂಗ್ ರೂಮ್ ಮಾಡ್ಕೊಳ್ತೀನಿ. ಏನ್ ಗೊತ್ತಾ, ನಾನು ಇವ್ನು ವಾಶ್ರೂಮ್ಗೆ ಹೋಗಿದ್ದ ಗೈಸ್, ಹೋಗಿ ಔಸ್ಕೊಂಡ್ ಕೂತಿದ್ದೆ. ನಾನು ಹೋಗಿ ಬಿಟ್ಟಿದ್ದೀನಿ ಮನೆಗೆ ಅಂತ. ಆರಾಮಾಗಿ ಮನೇಲಿ ಕೂತವನ್ ಆರಾಮಾಗಿ ಹುಡ್ಕೊಂಡ್ ಬರ್ಬೇಕು ತಾನೆ. ನನ್ಗೇನ್ ಗೊತ್ತು ನೀನ್ ಮನೆಗೆ ಹೋಗಿದ್ದೆ ಅನ್ಕೊಂಡು ನಾನು ಸುಮ್ಮನೆ ಆಗಿದ್ದೆ. ಒಂದ್ಸಲ ಹುಡುಕ್ಬೇಕು. RCC ತುಂಬಾ. ನಾನು ವಾಶ್ರೂಮ್ಗೆ ಹೋಗಿದ್ದೆ, ಬಂದೆ, ಯಾರು ಇರಲಿಲ್ಲ. ಇವಳು ಏನೋ ಹೋಗೋಣ ಮನೆಗೆ ಅನ್ಕೊಂಡು ನಾನು ಸುಮ್ಮನೆ ಆದೆ. ಅವಳ ಅಷ್ಟೊಂದು ಐಟ್ ಇಲ್ಲ ಗೈಸ್, ಅನ್ಕೊಬಿಟ್ರೆ ಐಟ್ ಇಲ್ಲ, ಕುಳ್ಳಿನೇ ಅವಳು. ಸಾಕು ಗಣ, ಇಷ್ಟದ ಇದೀನಿ ಗೈಸ್. ನೋಡಪ್ಪ ಇಷ್ಟೇ ಹೌದಾ, ಇಷ್ಟದ ತಡಿ ನಿಂತ್ಕತೀನಿ. ನಿನ್ ಬುಜ್ಜು ತರ್ಕ ಬರ್ತೀನಿ ನೋಡಿ. ಇವ್ನು ಬುಜ್ಜು ತರ್ಕ ನೋಡ್ರಿ. ಸೊ ಇದು ಮಿರರ್ ಐತೆ ಅಷ್ಟೇ ಗೈಸ್. ಏನ್ ಗೊತ್ತಾ, ಅವ್ರು ಖಾಲಿ ಮಾಡ್ಮೇಲೆ ಒಂದು ದೊಡ್ಡ ಮಿರರ್ ತಂದು ಹಾಕ್ಸ್ಕೊಬೇಕು. ಅದು ಹಿಂದ್ಗಡೆಗೆ ನಿಯಾನ್ ಲೈಟ್ ಹಾಕ್ಬೇಕು. ಇಲ್ಲಿ ನೀನು ಸುಮ್ಮನೆ ಇರು, ದುಡ್ಡಿಲ್ಲ ಏನೇನೋ ಅನ್ಕೊಂಡಿದೀನಿ. ಅದಕ್ಕೆ ಖರ್ಚು ಮಾಡಕ್ಕಂತೂ ₹1 ದುಡ್ಡಿಲ್ಲ. ಅದೇ ಬುದು ಅಂತ ಫುಲ್ ಮೇಲ್ಗಡೆ ಕ್ಲೌಡ್ ಇಂದ ಮಾಡೋಣ ಅನ್ಕೊಂಡಿದೀನಿ. ಮೇಲ್ಗಡೆ ಕ್ಲೌಡು, ಕೆಳಗಡೆ ಲೌಡು. ಕ್ಲೌಡ್ ಮಾಡ್ತೀನಿ ನೋಡಿ. ಆ ಫ್ಯಾನ್ ಎಲ್ಲಿಗೆ ಇಡ್ತೀರಾ ಕ್ಲೌಡ್ ಗಿಡ್ ಮಾಡಿದ್ರೆ ಅಂತ. ಏನಿಲ್ಲ, ಇಲ್ಲ ಈ ಫ್ಯಾನ್ ಬಿಸ್ಬಿಟ್ಟು ಟೇಬಲ್ ಫ್ಯಾನ್ ಅಲ್ಲಿ ಇಡ್ಕೋಬೇಕು. ದುಡ್ಡಿಲ್ವಲ್ಲ, ಬೇಡ, ಇವಾಗ ಹಿಂಗೆ ಮಾಡ್ಕೊಳ್ಳೋದಷ್ಟೇ. ಅದೇ ಬ್ರೋ, ಇದು ಬ್ಲೇಸ್ ಬ್ರೋ ಅವ್ರು ಮಾಡೋರಲ್ಲ ಆ ಥರ ಫುಲ್ ಕ್ಲೌಡ್ ಮಾಡ್ಕೊಂಡು ಇಲ್ಲಿ ಒಂದು ನಿಯಾನ್ ಸ್ಟ್ರಿಪ್ ಲೈಟ್ ಹಾಕಿ ಈ ಎಡ್ಜಿಗೆ. ಸೊ ಇಲ್ಲಿ ಬಂದು PC ಇಲ್ಲಿ ಇದು ಹೇಳ್ಬೇಡ ಅಂತ. ಅದೆಲ್ಲ ಕಟ್ ಮಾಡ್ತೀನಿ ನಾನು, ಬ್ಲಾಗಿಗೆ ಹಾಕಲ್ಲ. ಹೇಳ್ಬೇಡ ಕಣ, ಅವ್ರಿಗೆ ನೋಡುವ ಆ ಥರನೂ ಆಗ್ಲಿಲ್ಲ ಅಂದ್ರೆ ಇಲ್ಲೇ PC ಇಡ್ತೀನಿ. ನಾನು ಇಲ್ಲೇ ಇಡ್ತೀನಿ PC. ನೋಡ್ರಿ ಅಲ್ಲಿ ನಾನ್ ಬೀಳ್ತೀನಿ ಅಂತ ಬೈಯಲ್ಲ. ನೋಡ್ರಿ ಇಲ್ಲಿ ಅರ್ಧ ಆಗ್ಬಿಡ್ತೀನಿ ನೋಡಿ ಗೈಸ್. ಅಲ್ಲಿ ನೋಡಿ ಹಾಕೋ, ತಿಕ್ಕ ಮುಚ್ಕೊಂಡು ಬಿಡೋದು. ನಾನು ಹಾಕ್ತೀನಿ, ಹಿಡ್ಕಾಯಿ ಹಂಗೆ ಆಚೆ ಕಡೆ ತೋರಿಸಿ ನೋಡಿ ಗೈಸ್. ಇಲ್ಲಿ ಅದನ್ನ ಉಲ್ಟಾ ಫೋನ್ ಇಟ್ಕೊಳಕ್ಕೂ ಗೊತ್ತಾಗ್ಲಿಲ್ಲ, ಅದಕ್ಕೆ ಹಿಡ್ಕಾಯಿಲಿ ಅಂತ ನನಗೆ ಕೊಟ್ಟಿದ್ದು. ನೋಡಿ ಇಲ್ಲಿ ಇಲ್ಲೊಂದ್ಸರಿ ಬೆಳ್ಳು ಕಾಣಿಸ್ತೇನೆ. ಬಾ ಇಲ್ಲಿ ಆ ಕಡೆ. ಇಲ್ಲಿ ನೋಡಿ ಅವನ್ ರಿಯಲ್ ಕಲರ್ ತೋರಿಸ್ತೀನಿ ತಡೀರಿ. ಈ ಕಡೆ ಹಿಂಗ್ ವಾ, ಹಿಂಗೆ ನೋಡಿ. ರಿಯಲ್ ಕಲರ್ ಇಷ್ಟು ಬೆಳ್ಳಗಿಲ್ಲ ಗೊತ್ತಾ ಅವನು. ಗೈಸ್ ದಿಸ್ ಇಸ್ ನಮ್ಮ ಮನೆ ಸೋಲಾರ್. ನೋಡಿ ನಮ್ಮ ಮನೆ ಟೆರಸ್ ಎಷ್ಟು ದೊಡ್ಡ ಇದೆ. ದೊಡ್ಡ ಈ ಕಡೆ ಫುಲ್ ಪಾಟ್ಗಳು. ಗೈಸ್ ಇದೆಲ್ಲ ಕ್ಲೀನ್ ಮಾಡ್ತೀವಿ ನೆಕ್ಸ್ಟ್ ವ್ಲಾಗಲ್ಲಿ. ಇಲ್ಲಿ ಇಲ್ಲಿ 3 ಚೀಲ. ಅದೇ ಗೈಸ್ ಇಲ್ಲೆಲ್ಲ ಕಸ ತುಂಬಿದ್ದು ಮೊನ್ನೆ. ಕಲ್ಲು ಗೈಸ್ ಹೊಡೆದೋಗೈತೆ. ಅಲ್ಲಿ ಎಷ್ಟೊಂದು ಪೀಸ್ ಆಗೈತೆ ನೋಡಿ ಅದು. ಇಲ್ಲಿ ಬಂದ್ರೆ ಇಲ್ಲಿ ಬಟ್ಟೆ ಹೋಗ್ತಾರ ಅವರು ಗೈಸ್. ಇಲ್ಲಿ ನಮ್ಮ ಮನೆಗೆ ಸ್ವಲ್ಪ ಚೆನ್ನಾಗೇ ನೆರಳು ಬರುತ್ತೆ ಹಿಂದೆಗಡೆ ಬಿಲ್ಡಿಂಗ್ ಇರೋದ್ರಿಂದ. ಈ ನಮ್ದು ಈ ಇಷ್ಟು ಜಾಗದಲ್ಲಿ ಫುಲ್ ರೋಸಿಂದು ಹೂವಿಂದು ಎಲ್ಲ ಗಿಡ. ರೋಸಿನ ಗಿಡಗಳು ಆ ಕಡೆ ಎಲ್ಲ ಇದೆ, ಅದನ್ನ ತಂದು ಇಲ್ಲೇ ಸತ್ತೋಗಲ್ಲ ಎಲ್ಲ. ಅವು ನೀರು ಹಾಕಿದ್ರೆ ಚೆನ್ನಾಗಾಗುತ್ತೆ ಗೈಸ್. ನೋಡಿದ್ದೀರಾ ಸಾಸಿವೆ ನೋಡಿ ಮುಂಚೆ ಹೆಂಗಿರುತ್ತೆ ನೋಡು, ಅದು ಒಣಗಕ್ಕಿಂತ ಮುಂಚೆ ಸಪ್ರಿ ಒಣಗಾದ್ಮೇಲೆ ಹಿಂಗಾಗುತ್ತೆ.
ಸೊ ಗೈಸ್ ಇವತ್ತಿನ ವ್ಲಾಗ್ ಇಷ್ಟೇ. ಸೊ ಫುಲ್ ರೂಮಿಂದು ಒಳಗೆ ಹೋಗ್ಬಿಡಂಬ, ಅದು ಆಚೆ ಕಡೆ ಜಾಗ ಇಲ್ಲೇ ಚೆನ್ನಾಗಿ ಕಾಣ್ತಾ ಇದೆ, ಬೆಳ್ಳಕ್ಕಿದೀನಿ ನಾನು. ಎಲ್ಲಿ ಒಳಗಡೆ ಚೆನ್ನಾಗಿ ಇಲ್ಲೇ ಬಾರಲೆ ಗೈಸ್. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಮೋಹಿತ್ ಅವ್ರು ಹೇಳ್ತಿದ್ರೆ ಅಂದ್ರೆ ನೀವು ಕೇಳಿಸ್ಕೋಬೇಕು, ಗೊತ್ತಾಯ್ತಾ? ಸೊ ಅಷ್ಟೇ ಇವತ್ತಿನ ರೂಮ್ ಟೂರ್ ಇಷ್ಟ ಗೈಸ. ಸೊ ನೆಕ್ಸ್ಟ್ ರೂಮ್ ಟೂರ್ ಇರುತ್ತೆ ಗೈಸ್. ಫುಲ್ ಗೇಮಿಂಗ್ ರೂಮ್ ಸೆಟಪ್ ಆದ್ಮೇಲೆ ಫುಲ್ ಇಲ್ಲೆಲ್ಲ ಫುಲ್ ನೋಡಿ ಗೈಸ್ ಏನ್ ಗೊತ್ತಾ, ಗೇಮಿಂಗ್ ರೂಮ್ ಮಾಡೋದ್ನ ಸೀರೀಸ್ ಬೇಡ, ಅದನ್ನ ವ್ಲಾಗ್ ಮಾಡಾಕ್ತಿವಿ. ಅದ್ ಯಾವ ತರ ಈ ಫುಲ್ ಸರ್ಕಸ್ ಮಾಡ್ಕೊಂಡ್ ಮಾಡ್ತೀವಿ ಇವಾಗ ಅಂತ ಸೀರೀಸ್ ಅಂದ್ರೆ ಕಪಲ್ಸ್ ಗೇಮಿಂಗ್ ಹಾಕ್ಬೇಕು ನಾನು, ಯಾಕಂದ್ರೆ ಗೇಮಿಂಗ್ ರೂಮ್ ಮಾಡ್ತಾ ಇರೋದಲ್ಲ. ಸೀರೀಸ್ ಬೇಡ, ವ್ಲಾಗ್ ಮಾಡಿದ್ರೆ ನಾವ್ ಎಷ್ಟು ಎಡ್ವರ್ಟ್ ಮಾಡ್ತೀವಿ, ಈ ತರಕ್ಕೆ ಎಷ್ಟು ಖರ್ಚಾಗುತ್ತೆ ಎಲ್ಲ ಒಂದ್ ಕಡೆಯಿಂದ ಎಷ್ಟೆಷ್ಟು ಖರ್ಚಾಗುತ್ತೆ, ಏನೇನು ಆಗುತ್ತೆ ಅಂತ ಎಲ್ಲ ಅದ್ರಲ್ಲೇ ತೋರಿಸ್ಕೊಡ್ತೀವಿ ಗೈಸ್. ನೋಡುವ. ಸೊ ಸಿಗೋಣ ನೆಕ್ಸ್ಟ್ ವ್ಲಾಗ್ ಅಲ್ಲಿ. ಅಲ್ಲೋಡಿ ಗೈಸ್, ಪಿರಮಿಡ್ ಇದೆ, ಪಿರಮಿಡ್ ಅಲ್ಲಿ ಮನೆ ಕಣೆ. ಸೊ ಇವತ್ತಿನ ರೂಮ್ ಟೂರ್ ಇಷ್ಟ ಆಗಿತ್ತು, ಅದು ನನ್ನ ರೂಮ್ ಟೂರು. ಸೊ ಇವ್ರ ಮನೆ ಮೇಲೆ ಅದು ಹೆಂಗ್ ಬಂತು ಅಂತ ಗೊತ್ತಿಲ್ಲ, ಇವ್ರ ಮನೆ ಮೇಲೆ ರೂಮ್. ಸೊ ಇವತ್ತಿನ ವ್ಲಾಗ್ ಇಷ್ಟ. ಹಣೆ ಬರಹ ಎಲ್ಲಿರ್ಬೇಕು ಅಲ್ಲ, ನಾನು ವ್ಲಾಗ್ ಮಾಡ್ಬೇಕಾದ್ರೆ ಲೈವ್ ಅಂತೀನಿ, ಲೈವ್ ಮಾಡ್ಬೇಕಾದ್ರೆ ವ್ಲಾಗ್ ಅಂತೀನಿ ಗೈಸ್, ಅದೇ ಬೇಜಾರು. ಕಪಲ್ಸ್ ಗೇಮಿಂಗ್ ಲೈವ್ ಬಂದಾಗ ಸೊ ವೆಲ್ಕಮ್ ಬ್ಯಾಕ್ ಟು ಅವರ್ ವ್ಲಾಗ್ ಅಂತ ಹೇಳ್ತೀನಿ. ಲೈವ್ ಅವ್ರಿಗೆಲ್ಲ ಗೊತ್ತು ನೀನು ಆಫ್ ಮೆಂಟಲ್ ಅಂತ. ಈ ವ್ಲಾಗ್ ಮಾಡ್ಬೇಕಾದ್ರೆ ಸೊ ಗೈಸ್ ಇವತ್ತಿನ ಲೈವ್ ಇಷ್ಟ ಹಂಗಾಗುತ್ತೆ. ಸೊ ಗೈಸ್ ಇವತ್ತಿನ ವ್ಲಾಗ್ ಇಷ್ಟೇ. ಸಪೋರ್ಟ್ನ ನಮಗೆ ಕೊಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಪಲ್ಸ್ ಗೇಮಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಾನುಗೌಡ ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಈ ಲಿಂಕ್ನ, ಹೋಗಿ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಪಲ್ಸ್ ಗೇಮಿಂಗ್ ಚಾನಲ್ 10K ಮಾಡ್ಕೊಡಿ, ಸಾನುಗೌಡ ಚಾನಲ್ನು 10K ಮಾಡ್ಕೊಡಿ. Bye guys. ಬೈ ಗೈಸ್, ಬೈ.